ಚಾವಣಿ ಚಂದ್ರಾವಣಿಗೆ ಇದ್ದರು ಬಹಳ ಮುದ್ದಿನಿಂದ ಸಾಕಿದ್ರು. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅವರನ್ನು ಹೇಗೆ ಸಾಕಿ ಬೆಳೆಸಬೇಕು ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವರು ನಮ್ಮ ಅಪ್ಪ ಅಮ್ಮ. ಆದರ್ಶದಾಗಿ ಬೆಳೆದವರು. ಕೆಲವೊಂದು ದಂಪತಿಗಳಿದ್ದಾರೆ, ಹೆಣ್ಣು ಹುಟ್ಟಿದಾಗ ದಾಸಾನುಭವವನ್ನು ತಾಳುವವರು. ಓ, ಮಗು ಇದ್ದದ್ದು ಹೆಣ್ಣ ಹೆಣ್ಣ ಹೆಣ್ಣು ಅಂತ ಹೇಳಿದ್ರೆ ಕಡಿಮೆ. ಹೆಣ್ಣು ಸಂಸಾರದ ಕಣ್ಣಲ್ಲವೇ. ಹೆಣ್ಣು ಮಕ್ಕಳು ಹುಟ್ಟಿದ್ರು ಒಂದಿಷ್ಟು ಬೇಸರವನ್ನು ಮಾಡದೆ ಸಾಕಿ ಬೆಳೆಸಿ ಸಂಸ್ಕಾರವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಬೆಳೆಸಿದ್ರು ನಮ್ಮ ಅಪ್ಪ ಅಮ್ಮ. ಕೊನೆಯ ಮಗಳು ನನ್ನ ಪ್ರಾಯ ಸಮರ್ಥರಾದಂತ ನನಗೆ ಮದುವೆ ಮಾಡಿಸುವುದಕ್ಕೆ ಮುಂದಾದ್ರು. ಆದ್ರೆ ಸಂಬಂಧ ಆಗ್ಬೇಕಲ್ಲ, ಹಾಗೆ ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡಿಸ್ಲಿಕ್ಕೆ ಆಗ್ತದ? ನಮ್ಮ ಸಂಬಂಧಕ್ಕೆ ಸರಿ ಹೊಂದುವಂತ ಸಂಬಂಧವನ್ನು ಹುಡುಕುವುದಕ್ಕೆ ಹಿರಿಯವರೆಲ್ಲ ಮುಂದಾದ್ರು. ಯಾರಿಗೆ ಕೊಟ್ಟು ಮದುವೆ ಮಾಡಿಸುವಂತ ಯೋಚನೆ ಮಾಡುವಾಗ ಸಿಂಧು ಗ್ರಾಮದ ಚಂದಗೋಪನಿಗೆ ಕೊಟ್ಟು ಮದುವೆ ಮಾಡಿಸುವುದು ಅಂತ. ನಿಮಗೆ ಪರಿಚಯ ಇದೆಯಾ? ಒಳ್ಳೆ ಸಂಬಂಧ. ಹೆಣ್ಣಿನ ಜೀವನ ಪ್ರಾರಂಭವಾಗುವುದೇ ಹಸೆಮಣೆಯಿಂದ. ಅಲ್ಲಿಂದಲೇ ನನ್ನ ಬದುಕೆನ್ನುವುದು ಪ್ರಾರಂಭ ಆಗುತ್ತೆ ನೋಡಿ. ಈಗ ತವರು ಮನೆಯಲ್ಲಿ ಇದ್ದ ಹಾಗೆ ಗಂಡನ ಮನೆಯಲ್ಲಿ ಇರ್ಲಿಕ್ಕಾಗ್ತದ? ಮದುವೆ ಆದ ಮೇಲೆ ಹೆಣ್ಣಾದವಳು ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾಗ್ತದೆ. ಗಂಡನ ಮನೆಯಲ್ಲಿ ಗಂಡ ಮಾತ್ರ ಇರುವುದ? ತುಂಬ ಕುಟುಂಬ ಇರ್ತದೆ, ಸಂಸಾರ ಇರ್ತದೆ. ಎಲ್ಲರಿಗೂ ಹೆಸರಿ ಬದುಕಬೇಕಾಗ್ತದೆ ನೋಡಿ. ಅತ್ತೆ ಮಾವನಿ ಗಂಜಿ, ನಾದಿನಿಯರಿ ಗಂಜಿ, ಅಣ್ಣನಲ್ಲಿ ಗಂಜಿ, ಬಾವಂದಿರಿ ಗಂಜಿ, ಮೈದುನರಿ ಗಂಜಿ, ಗಂಡನಿ ಗಂಜಿ, ಎಲ್ಲರಿಗೂ ಗಂಜಿ. ಎಲ್ಲರಿಗೂ ಗಂಜಿ ಸುಲಭದಲ್ಲಿ ಆಗ್ತದಲ್ಲ. ಹಾಗೆಲ್ಲ ಸ್ವಾಮಿ ಎಲ್ರಿಗೂ ಹಂಚಿ ಬದುಕಬೇಕಾಗ್ತದೆ ಅಂತ. ಹಾಗೆ ಅಷ್ಟು ಕುಟುಂಬದಲ್ಲಿ ಅಷ್ಟು ಮಂದಿ ಇರ್ತಾರೆ ಅಂತ ನಾ ಭಾವಿಸಿಕೊಂಡು ಹೋದ್ರೆ ಇದ್ದದ್ದಿಬ್ರೆ. ಒಂದು ನನ್ನ ಯಜಮಾನರು, ಮತ್ತೊಂದು ಅತ್ತೆ. ಇಬ್ರು ಇದ್ದದಲ್ವಾ? ಒಂದು ಏನ್ ಸುಲಭ ಸ್ವಾಮಿ, ಒಂದು 20 ಮಂದಿ ಇದ್ದಂತ ಅನುಭವ ನನಗೆ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ, ಕೆಲಸ ಮುಗಿತಿದೆಯಲ್ಲ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಅಂತ ಮನೆಯ ಮೂಲೆಯಲ್ಲಿ ಎಲ್ಲಿ ಆದ್ರೂ ಹೋಗಿ ಕುಳಿತುಕೊಳ್ಳುವುದು. ಅಲ್ಲಿ ನಮ್ಮ ಅತ್ತೆ ಬರುವುದು. ಏನೇ ಏನು ನಿನ್ನನ್ನು ಮದುವೆಯಾಗಿ ಕರೆ ತಂದು ಕುಳಿತುಕೊಳ್ಳುವುದಕ್ಕ? ಏನೇ ಏನೇ? ಅಯ್ಯೋ ದೇವ್ರೆ. ಸರಿ, ಕುಳಿತುಕೊಂಡ್ರೆ ಅತ್ತೆ ಪ್ರಶ್ನೆ ಮಾಡ್ತಾರೆ. ಮರುದಿನ ಯೋಚನೆ ಮಾಡಿದೆ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಒಂದು ಮನೆಯ ಮೂಲೆಯಲ್ಲಿ ಹೋಗಿ ನಿಂತುಕೊಂಡೆ. ಅಲ್ಲಿಗೆ ನಮ್ಮ ಯಜಮಾನರು ಬರುವುದು. ಏನೇ ನಿನ್ನನ್ನು ಮದುವೆಯಾಗಿ ನಾನು ಕರ್ಕೊಂಡು ಬಂದದ್ದು ನಿಲ್ಲಿಕ್ಕ, ಕುಳಿತುಕೊಳ್ಳು ಅಂತ. ಕುಳಿತುಕೊಂಡ್ರೆ ಯಾಕೆ ಕುಳಿತದಂತ ಕೇಳುವಂತ ಅತ್ತೆ, ನಿಂತ್ರೆ ನಿಂತದ್ದು ಯಾಕೆ ಕೇಳುವಂತ ಗಂಡ. ಇವರ ಮುಂಭಾಗದಲ್ಲಿ ನಾನು ಕಾಲವನ್ನು ಕಡಿಬೇಕಲ್ಲ. ಸ್ವಲ್ಪ ಯೋಚನೆ ಮಾಡಿದೆ. ಕುಳಿತದ್ದು ಯಾಕೆ ಕೇಳುವಂತ ಅತ್ತೆಯ ಮುಂಭಾಗದಲ್ಲಿ ನಿಂತು, ನಿಂತದ್ದು ಯಾಕೆ ಕೇಳುವಂತ ಗಂಡನ ಮುಂಭಾಗದಲ್ಲಿ ಕುಳಿತು ಕಾಲವನ್ನು ಕಳೆದ ಕಾರಣ ನನ್ನನ್ನು ಜಾನೆ ಚಂದ್ರಾವಳಿ ಅಂತ ಕರೆದರು. ನಾ ಮೊದಲೇ ಹೇಳಿಲ್ವ ನೀವು ನಿಮಗೆ, ಹಕ್ಕಿಗೆ ಗೂಡಾಸೆ, ಹೆಣ್ಣಿಗೆ ತವರಾಸೆ. ತನ್ನ ಗಂಡನ ಮನೆಯಲ್ಲಿ ಎಷ್ಟೇ ಸಂಪತ್ತಿದ್ರು ಹೆಣ್ಣಾದವಳಿಗೆ ನೆನಪಾಗುವುದು ತವರಿಲ್ಲ. ತವರ ಮನೆಗೆ ಹೋಗ್ಬೇಕು ಅಂತ ಮನಸ್ಸಾಯ್ತು. ಹಾಗೆ ಮನಸ್ಸಾದಾಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಹೇಳಿ? ಕೇಳು. ಏನು ಕೇಳೋರಿಲ್ವ ಸ್ವಾಮಿ? ಹೋಗಿ ನನ್ನವರಲ್ಲಿ ಹೋಗಿ ಕೇಳಿದೆ, ಸ್ವಾಮಿ ಒಂದು ಸ್ವಲ್ಪ ದಿನಕ್ಕೆ ನಾನು ತವರಿಗೆ ಹೋಗಿ ಬರುವುದಾ? ಅಯ್ಯೋ ದೇವ್ರೆ, ನನ್ನ ವಾಕ್ಯ ಇನ್ನೂ ಪೂರ್ಣ ಆಗಲಿಲ್ಲ.
ಎಂತದ ಕಳಿಸಿದ್ದು? ಕಣ್ಣು ಬೆಂಡ ದುಂಡೆಗಳ ಹಾಗಾಯಿತು. ಏನೇ ಏನು ತವರಿಗ? ನಿನ್ನನ್ನು ಮದುವೆಯಾಗಿ ಕರೆದುಕೊಂಡು ಬಂದದ್ದು ತವರಿಗೆ ಕಳಿಸುವುದಕ್ಕ? ಎಲ್ಲಿ ಹೋಗುದು ನೀನು? ಕುಳಿತು ಎಲ್ಲಿ ಹೋಗುದು? ಅಲ್ಲ, ನಾನು ಏನು ಕೇಳಿದೆ? ಒಂದಿಷ್ಟು ಸಂಪತ್ತು ಬೇಕಂತ ಕೇಳಿದ್ನ? ಅಲ್ಲ, ಬಟ್ಟೆ ಸೀರೆ ಬೇಕು ಅಂತ ಕೇಳಿದ್ನ? ತವರಿಗೆ ಹೋಗಿ ಬರ್ತೇನೆ ಅಂತ ಕೇಳಿದ್ದು. ಅದಕ್ಕಷ್ಟು ಕೋಪ ಮಾಡುವುದೇನು? ನಿಮ್ಮಲ್ಲಿ ಕೇಳುವುದು ನಾನು, ಹೆಂಡತಿಯಾದವಳು ತವರಿಗೆ ಹೋಗುತ್ತೇನೆ ಅಂತ ಹೇಳಿದಾಗ ಗಂಡನಿಗೆ ಕೋಪ ಬರುವುದು ಯಾಕೆ? ನನಗೆ ಗೊತ್ತು. ನಿಮ್ಮಲ್ಲಿ ಕೇಳಿದ್ರು ಪ್ರಯೋಜನ ಇಲ್ಲ, ಪಕ್ಕದವರಲ್ಲಿ ಕೇಳಿದ್ರು ಪ್ರಯೋಜನ ಇಲ್ಲ. ಯಾಕೆ ಅಂತ ನಾನು ಯೋಚನೆ ಮಾಡುವಾಗ ನನ್ನನ್ನು ಮದುವೆಯಾಗಿ ಕರೆತರುವಾಗಲೇ ಒಂದು ಮಾತುಕತೆ ಆಗಿದೆ ಅಂತೆ. ಅಲ್ಲಿ ಕೃಷ್ಣನಿದ್ದಾನೆ, ಅವನಿನ್ನನ್ನು ನೋಡಿದ್ರೆ ನೀನು ಅವನ ವಶವರ್ತಿ ಆಗ್ತೀನಿ ಅಂತ. ಹಾಗಂತೆ ನನ್ನನ್ನು ಮದುವೆಯಾಗಿ ಕರೆತರುವಾಗ ನನ್ನವರಿಗೆ ಕೊಟ್ಟಂತ ಮಾತಂತೆ ಅದು. ಕೆಟ್ಟ ಕೃಷ್ಣನ ಕಣ್ಣ ದೃಷ್ಟಿಗೆ ವಿದ್ಯೆಯಾದರೆ ಮನೆಯ ಮೆಟ್ಟಲು ಹೊತ್ತಗೊಡೇನು ಅಂತ. ಅವನು ನೋಡಬಾರದು ಅಂತ, ಅವನಿದ್ದಾನೆ ಎನ್ನುವಂತ ಭಯ ಇವರಿಗೆ. ಇಲ್ಲ ಸ್ವಾಮಿ, ನಾನು ಹೋಗಿ ಬರ್ತೇನೆ, ತವರನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಅಂತ ಸಮಾಧಾನ ಪಡಿಸಿದಾಗ ಕಳಿಸಿಕೊಟ್ಟಿದ್ದಾರೆ. ಮೊನ್ನೆ ರಾತ್ರಿ ಬಂದದ್ದು ನಾನು. ಹೌದಪ್ಪ, ಹಗಲಿಗೆ ಬಂದ್ರೆ ಅವ ಕಾಣ್ತಾರೆ ಅನ್ನುವಂತ ಕಾರಣಕ್ಕಾಗಿ ರಾತ್ರಿ ಹೊತ್ತು ಬಂದು ಮನೆಗೆ ಬಂದೊಂದು 3 ದಿವಸ ಆಯ್ತು ನೋಡಿ. ಮತ್ತೆ ಈಗ ಪ್ರಾರಂಭ ಆಯ್ತು ಬೇಸರ. ಸ್ವಲ್ಪ ಸುತ್ತಾಡಿ ಬರ್ತೇನೆ ಅಂತ ಹೋಗಿ ಅಮ್ಮನಲ್ಲಿ ಹೇಳಿದಾಗ ಅಮ್ಮ ಹೇಳುವುದು, ಬೇಡ ಮಗಳೇ, ಅವ ಇದ್ದಾನೆ, ಕೃಷ್ಣನಿದ್ದಾನೆ, ಅವ ನೋಡ್ತಾನೆ. ಅಲ್ಲ, ಹಾಗಾದ್ರೆ ತಿರುಗಾಟಕ್ಕೆ ಹೋಗ್ಲಿಕ್ಕೆ ಇಲ್ವಾ ಅವನಿದ್ದಾನೆ ಅಂತ ಅಮ್ಮನನ್ನು ಸಮಾಧಾನ ಪಡಿಸಿದ್ದೆ ನಾನು. ಹೋಗಿ ಬರಬೇಕು ಅಂತ ಯೋಚನೆ ಮಾಡಿದ್ದೇನೆ. ಒಬ್ಬಳೇ ಹೋಗುವುದಲ್ಲ, ಸಖಿ ಬಂಧದವರಿದ್ದಾರೆ, ಗೆಳತಿಯರು ಎಲ್ಲೊಂದು ಇರಲ್ಲ. ಎಲ್ಲಿ ನಾನು ಮೊನ್ನೆ ರಾತ್ರಿ ಬಂದದ್ದೆ. ರಾತ್ರಿ ಬಂದ್ರೆ ಯಾರಿಗೆ ಗೊತ್ತಾಗ್ತದೆ ಹೇಳು? ಎಲ್ಲ ಮಲಗಿರ್ತಾರೆ, ಅಷ್ಟೊತ್ತಿಗೆ ಬಂದದ್ದು ನಾನು. ಇನ್ನು ಏನು ಮಾಡ್ಲಿಲ್ವಾ? ಆಗಲ್ಲ, ಮದ್ವೆ ಏನಾಗ್ಲಿಲ್ವಾ ಅಂತ ಕೇಳಿದ್ದು. ಇಷ್ಟ ಹೌದಪ್ಪ, 4 ವರ್ಷದ ಮೊದಲೇ ಆಗ್ಬೇಕಿತ್ತು, ಇಷ್ಟು ಬೇಗವ ಅಂತ. ಆಯ್ತು, ಈ ವರ್ಷ ಮಾಡಿಸೋಣ, ಎಲ್ರಿಗೂ ಒಂದು ಮದುವೆ ಮಾಡಿಸುವ, ಆಯ್ತಾ? ಎಂತದ್ದೇ ಮದುವೆ ಆಗ್ಲಿಲ್ಲ? ಅದೇ ಹೇಳಿದ್ದು ನಾನು, ಆಗ್ಲಿಲ್ಲ ಅಂತ. ಸರಿ, ಆಗ ನಿಶ್ಚಯ ಹೇಗಿದೆಯಾ? ಮದುವೆ ಆಗಿಲ್ಲ, ನಿಶ್ಚಯ ಆಗಿದೆ ಅಂತ. ಹಾಗೆ ಸರಿ ಸರಿ ಸರಿ, ಸ್ವಲ್ಪ ಸುತ್ತಾಡಿ ಬರಬೇಕು ಅಂತ ಹೊರಟಿದ್ದೇನೆ. ಹೋಗುವ? ಸುತ್ತಾಡಿ ನಾನು ಬರುದಿಲ್ಲ. ಯಾಕೆ? ಅಲ್ಲಿ ಕೃಷ್ಣ ಇದ್ದಾನೆ. ನೀನು? ನಾ ಬರುದಿಲ್ಲ. ಅಯ್ಯೋ, ನೀನು ಬರುದಿಲ್ಲ. ಯಾಕೆ? ಕೃಷ್ಣ ಇದ್ದಾನೆ. ಅಯ್ಯೋ ಅಯ್ಯೋ, ಕೃಷ್ಣ ಕೃಷ್ಣ ಕೃಷ್ಣ, ನೀವೆಲ್ಲ ಸೇರಿ ನನಗೆ ಹುಚ್ಚರಿಸ್ತೀರಾ ಅಂತ. ನಾವಂತಲ್ಲ, ಯಾರು ಬಂದ್ರು ಬರುದಿಲ್ಲ. ಸ್ವಲ್ಪ ಸುಮ್ಮನಿದೆ. ಅಷ್ಟು ಏನು ಅವನು ದೊಡ್ಡ ಕುಂಬಳಕಾಯಿ ಅಂತ ಕೇಳ್ತೇನೆ ನಾನು. ಅವನಿಗೆ ನನ್ನ ಹೆದರಿಕೆ ಇಲ್ಲ, ಹಾಗಾಗಿ ಈ ರೀತಿ ವರ್ತಿಸ್ತಾ ಇದ್ದಾನೆ. ಯಾರು ಹೇಳಿದ ಮಾತನ್ನೇ ಸತ್ಯ ಅಂತ ಭಾವಿಸಿಕೊಂಡು ಅವನ ಹಿಂದೆ ಹೋಗಿರಬಹುದು. ನಾನು ಅವರ ಹಾಗೆ ಅಲ್ಲ, ಅವನಿಗೊಂದು ಬುದ್ಧಿ ಕಲಿಸಬೇಕಂತಲೇ ನಾನು ಹೊರಟದ್ದು. ಅಲ್ಲ, ನಿಮ್ಮಲ್ಲಿ ನಾನು ಕೇಳುವುದು, ಅವನಿದ್ದಾನೆ ಅವನ ಹಿಂದೆ ಹೆಣ್ಣು ಮಕ್ಕಳೆಲ್ಲ ಹೋಗ್ತಾರೆ, ಅವನು ನೋಡಿದ್ರೆ ಸಾಕು ಅಂತ ಹೇಳ್ತೀರಲ್ಲ. ಈಗ ಗಂಡಿನಿಂದ ಹೆಣ್ಣು ಹಾಳಾಗುವುದಾ, ಹೆಣ್ಣಿನಿಂದ ಗಂಡು ಹಾಳಾಗುವುದಾ? ಮುಚ್ಚಲಾಯಿತು. ಹಾಗೆಲ್ಲ ಹೇಳಬೇಡ ನೀನು. ಎಲ್ಲ ಗಂಡು ಮಕ್ಕಳು ಕೆಟ್ಟವರಲ್ಲ, ನಮ್ಮಲ್ಲಿ ಎಷ್ಟೆಷ್ಟು ಒಳ್ಳೆಯ ಗಂಡು ಮಕ್ಕಳೆಲ್ಲ ಇದ್ದಾರೆ. ಇಲ್ಲ, ಗಂಡಿನಿಂದ ಹೆಣ್ಣು ಹಾಳಾಗುವುದಲ್ಲ, ಹೆಣ್ಣಿನಿಂದಲೇ ಗಂಡ ಹಾಳಾಗುವುದು. ಬೇಕಾದ್ರೆ ಸಕಾರಣ ಕೊಡ್ತೇನೆ. ಪ್ರಾಯ ಬಂದ ಚಂದದ 4 ಮಂದಿ ಹೆಣ್ಣು ಮಕ್ಕಳು ಎಲ್ಲಿಯಾದ್ರೂ ತಿರುಗಾಟಕ್ಕೆ ಹೋಗ್ಬೇಕು ಅಂತಿದ್ರೆ ಮನೆಯ ಕೋಣೆಯನ್ನು ಸೇರಿ ಪೆಟ್ಟಿಗೆಯಲ್ಲಿರುವಂತ ಒಂದು 25 ಸೀರೆಯನ್ನು ಹೊರಗೆ ಹಾಕಿಕೊಂಡು ದರ್ಪಣದ ಮುಂಭಾಗದಲ್ಲಿ ನಿಂತುಕೊಂಡು ಸೀರೆ ಉಟ್ಕೊಳ್ಳುವುದು. ಸತ್ಯ ಸರಿ, ಸೀರೆ ಉಟ್ಕೊಳ್ಳಿಕ್ಕೆ ಬರುವುದಿಲ್ಲ. ಅದು ನೋಡಿ, ಸರಿ ಅಂತೇನೆ. ಈ ಸೀರೆಗೆ ಕುಪ್ಪ ಸಮತಿತ್ತಾ? ಸರಿ ಆಯ್ತಾ? ಒಟ್ಟು ಉಟ್ಕೊಳ್ಳೋದಲ್ಲ, ಹಾಗೆ ಸೀರೆಯನ್ನು ಉಟ್ಟುಕೊಂಡು ರಾಜಮಾರ್ಗದಲ್ಲಿ ಆ ಕಡೆಯಿಂದ ಚಂದದ ಚಿಗುರು ಮೀಸೆ ಯುವಕ ಈ ಕಡೆ ಬರ್ತಾ ಇರುವುದು. ಈ ಹೆಣ್ಣು ಮಕ್ಕಳ ಹತ್ತಿರ ಬರುವಾಗ ಈ ಹೆಣ್ಣು ಮಕ್ಕಳೆಲ್ಲ ಸೇರಿ ಅವನನ್ನು ನೋಡಿ ಕಿಸಕ್ಕನೆ ನಗಾಡುವರು. ಪಾಪ, ಅಷ್ಟೊತ್ತಿಗೆ ಅವನ ಅವಸ್ಥೆ ನೋಡಬೇಕು. ಈ ಹೆಣ್ಮಕ್ಕಳೆಲ್ಲ ನನ್ನನ್ನು ನೋಡಿ ನಗಾಡಿದ್ರಲ್ಲ, ನಾನು ಧರಿಸಿರುವಂತ ವಸನ ಎಲ್ಲಿಯಾದ್ರೂ ಅಸ್ತವ್ಯಸ್ತವಾಗಿತ್ತ? ಏನಾಗಿದೆ ನನಗೆ, ಯಾಕೆ ನಗಾಡ್ತಾ ಇದ್ದಾರೆ? ಸ್ವಲ್ಪ ಯೋಚನೆ ಮಾಡ್ತಾನೆ, ಏನೋ ಇರ್ಬೋದು ಅಂತ ಸ್ವಲ್ಪ ಮುಂದೆ ಹೋಗ್ತಾನೆ. ಅವ ಸ್ವಲ್ಪ ಮುಂದೆ ಹೋಗಿ ತಿರುಗಿ ನೋಡುವಾಗ ಮತ್ತೆ ಈ ಹೆಣ್ಣು ಮಕ್ಕಳೆಲ್ಲ ಸೇರಿ ಅವನನ್ನು ನೋಡಿ ಕಿಸಕ್ಕನೆ ನಗಾಡುವುದು. ಆಗ ಅವನು ಯೋಚನೆ ಮಾಡ್ತಾನೆ, ಇವರ ಹತ್ತಿರ ಬರುವಾಗಲೂ ನನ್ನನ್ನು ನೋಡಿ ನಗಾಡಿದ್ರು, ನಾನು ಸ್ವಲ್ಪ ಮುಂದೆ ಹೋಗಿ ತಿರುಗಿ ನೋಡುವಾಗಲೂ ನನ್ನನ್ನು ನೋಡಿ ನಗಾಡಿದ್ರು. ಓ, ಇದರಲ್ಲಿ ಯಾರೋ ಒಬ್ರು ನನಗೆ ತಾಕುವ ಲಕ್ಷಣ ಉಂಟು ಅಂತ ಮತ್ತೆ ನುಡಿ ಬರುವುದು. ಈಗ ಹೇಳ್ತೇನೆ,
ಪ್ರಾಯಕ್ಕೆ ಬಂದಂತ ಹೆಣ್ಣೊಬ್ಬಳು ಮನೆಯನ್ನು ಬಿಟ್ಟು ಮತ್ತೆ ಮನೆಗೆ ಬರುವಾಗ ಅಮ್ಮನಲ್ಲಿ ಬಂದು ಹೇಳುವುದು, ಅಮ್ಮ ಬೀದಿಯಲ್ಲಿ ಸಂಚರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅವೊಬ್ಬ ಸರಿ ಇಲ್ಲ, ಅವ ನನ್ನನ್ನು ನೋಡುವುದು, ನನಗೆ ಕೈ ಸನ್ನೆ ಮಾಡುವುದು, ನನ್ನನ್ನು ಕಣ್ಸನ್ನೆ ಮಾಡುವುದು, ನನ್ನನ್ನು ಬಳಿಗೆ ಕರೆಯುವುದು, ಬೀದಿಯಲ್ಲಿ ಸಂಚರಿಸುವುದಕ್ಕೆ ಆಗುವುದಿಲ್ಲ ಅಂತ ಅಮ್ಮನಲ್ಲಿ ಬಂದ ಹೇಳಿದಂತ ಮಗಳಿಗೆ ಅಮ್ಮ ಹೇಳುದು ಏನು ಗೊತ್ತಾ, ಹೌದಾ ಮಗಳೇ, ಅವ ಆ ರೀತಿ ವರ್ತಿಸಿದ್ದ, ಅವನಿಗೆ ಸರಿಯಾದಂತ ಬುದ್ಧಿ ಕಲಿಸಬೇಕು, ಅಪ್ಪನಲ್ಲಿ ಹೇಳಿ ಅವನಿಗೆ ಒಂದು 4 ಬಾರಿಸೋಣ ಅಂತ. ನಿನ್ನಲ್ಲಿ ಕೇಳುವುದು ನಾನು, ಅವ ಕೈ ಸನ್ನೆ ಮಾಡಿದ್ದು, ಅವ ಕಣ್ಣು ಸನ್ನೆ ಮಾಡಿದ್ದು, ಬಳಿಗೆ ಕರೆದದ್ದು, ಇವಳಿಗೆ ಹೇಗೆ ಗೊತ್ತಾದದ್ದು? ಇವಳು ನೋಡಿ ಗೊತ್ತಾಗುತ್ತೆ. ಇವಳು ಯಾಕೆ ನೋಡಬೇಕು? ತಮ್ಮತನ ತನಗಿರಲು ಅನ್ಯರ ಕಣ್ಣ ದೃಷ್ಟಿಗಳು ಏನ ಮಾಡ್ಕೋವು, ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಚಪ್ಪಾಳೆ ಅಂತ ಆಗ್ಬೇಕಾದ್ರೆ 2 ಕೈಗಳು ಸದ್ದು ಬರಬೇಕಾದ್ರೆ 2 ಕೈಗಳು ಸೇರ್ಬೇಕು, ಒಂದು ಕೈಯಿಂದ ಆಗ್ತದ? ಆಗುವುದಿಲ್ಲ. ಅವನಿಗೆ ಬುದ್ಧಿ ಕಲಿಸಬೇಕಾದ್ರೆ ಹೊರಟದ್ದು, ಅವನನ್ನೊಂದು ಸರಿ ದಾರಿಗೆ ತರಿಸ್ಬೇಕು ಈ ವರ್ಷ. ನೋಡುವ, ಯಾಕಂದ್ರೆ ತರಿಸ್ತೇನೆ ನಾನು. ನಿಮಗೆ ಭಯ ಆದ್ರೆ ನಾನಿದ್ದೇನೆ, ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಿನಗೆ ಭಯ ಆಗ್ತದೆ ಅಂತ ನಮ್ಮನ್ನು ಇಟ್ಕೊಂಡಿದ್ದೇವೆ. ನಿನಗೆ ಬೇಡದಿದ್ದೆಲ್ಲ ಬೇಗ ಅರ್ಥ ಆಗ್ತದಲ್ಲ, ನನಗೆ ಭಯ ಆಗ್ತದಂತ ಅಲ್ಲ. ನಿಮಗೆ ಭಯ ಆದ್ರೆ ಧೈರ್ಯಕ್ಕೆ ನನ್ನನ್ನು ಹಿಡ್ಕೊಳ್ಳಿ ಅಂತ. ಹಾಗೆ ಹಾ, ಎಲ್ಲಿಹನೋ ಹರಿಯೆಂಬ ಭಯದೊಳಗೆ ಅಲ್ಲಿಗಲ್ಲಿಗೆ ಕಂಡನಚ್ಚುತನು ಸೊಬಗನು ಕಂಡ ಅಚ್ಚುತನು ನನಮೆಯ ತಡಿದು ಮಾತಾಡಿದಿದನು ನನಮೆಯ ತಡಿದು ಮಾತಾಡಿದಿದನು ಬಲುವನ ಬಿಡು ತಾನವಾರಿ ಚಂದ್ರಾವಳಿ ನಿನ್ನ ಚಂದ್ರಾವಳಿ ನಿನ್ನನ್ನು ಕಾಣದಿ ಕಳವಳಿಸುತ್ತಲಿದ್ದೆನು, ನಾನು ಕಳವಳಿಸುತ್ತಲಿದ್ದೆನು. ಬಳಿರೆ 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 ಬಳಿರೆ
ಸಂಭವಂತು ಜೋಡಿಸಿದನು ಬಲುಕೋಚವಾಯ್ತಿರುವೆನು ಎನಗೆ ಬಲುಕೋಚವಾಯ್ತಿರುವೆನು ಜನಕ ಸಂಭವನು ಜೋಡಿಸಿದನು ಬಲುಕೋಚವಾಯ್ತಿರುವೆನು ಒಳ್ಳೆದಾಗಿದೆ ಮಾತ್ರ ತಡಾತದಲ್ಲ ಇಷ್ಟ ಆಯೋಜಿಸಿದ ಮೇಲೆ ತಟ್ಟಬೇಕಿತ್ತು ಬೇಕಾದದ್ದು ಯಾಕೆ ಅದರಿದ್ರೆ ಮತ್ತೇನು ಹೊಗಳಿಕೆ ಮತ್ತೆ ಬಹಳ ಒಳ್ಳೆದಾಗಿದೆ ಹೌದಾ ಆದ್ರೆ ಏನು ಪ್ರಯೋಜನ ಇದೆ ಹೇಳು ಏನು ನನ್ನ ಮುಂಭಾಗದಲ್ಲಿ ನೀನು ಈ ರೀತಿ ಹೊಗಳಿದ್ರೆ ನಿನಗೇನು ಲಾಭ ಎನ್ನುವುದೇ ಇಲ್ಲ ಆಹಾ ಮತ್ತೆ ಇಲ್ಲಿಂದ ನೀನು ರಾಜಸ್ಥಾನಕ್ಕೆ ಹೋಗಿ ಆ ಮಹಾರಾಜನ ಮುಂಭಾಗದಲ್ಲಿ ಅವನ್ನ ಚೆನ್ನಾಗಿ ನೀನು ಹೊಗಳಿದ್ರೆ ಸಂತೋಷಗೊಂಡಂತ ಮಹಾರಾಜ ಪಾರಿತೋಷಿಕವಾಗಿ ನಿನಗೇನಾದ್ರೂ ಕೊಡಬಹುದು ಆಗ ಪ್ರಯೋಜನ ಉಂಟು ನೋಡು ರಾಜಸ್ಥಾನಕ್ಕೂ ಹೋಗ್ತಿದ್ದೆ ಅದಕ್ಕಿಂತ ಆಚೆ ಇರುವ ಸ್ಥಾನಕ್ಕೂ ಹೋಗ್ತಿದ್ದೆ ಹೋಗ್ಬೇಕಿತ್ತು. ಆದ್ರೆ ಅಲ್ಲಿ ನೀನಿಲ್ಲಲ್ಲ ನಾನ್ಯಾಕೆ? ಅದಕ್ಕೆ ಹೇಳಿದೆ ಓ ಚಂದ್ರಾವಳಿ ಹೇಗೆ ಮಣಿಯ ಚಂದ್ರಾವಳಿ ನನ್ನ ಹೆಸರು ಗೊತ್ತುಂಟ ನಿನಗೆ ನಿನ್ನ ಹೆಸರಲ್ಲ ನಿನ್ನ ಜಾತಕವೇ ನನ್ನ ಕೈಯಲ್ಲಿ ನನ್ನ ಜಾತಕ ನಿನ್ನ ಕೈಯಲ್ಲಿ ಕೊಟ್ಟದ್ದು ಯಾರು ಗೊತ್ತಾ ಹಾಗಲ್ವೇ ನಿನ್ನ ಹಿಂದೆ ಮುಂದೆ ಆ ಕಡೆ ಈ ಕಡೆ ಸುತ್ತಮುತ್ತ ನಿನ್ನ ಸಂಪೂರ್ಣ ವಿಳಾಸ ನನ್ನ ಕೈಯಲ್ಲಿ ನಮ್ಮ ಮನೆಯ ವಿಷಯ ಆ. ನಿನಗೆ ಗೊತ್ತುಂಟ ಗೊತ್ತುಂಟು. ನನಗೆ ಗೊತ್ತಾಯ್ತು ಏನು? ಮೊದಲು ನೀನು ಮಗಳು ಭಟ ಅಂತ ನಾನು ಭಾವಿಸಿಕೊಂಡದ್ದು ಅದಲ್ಲ ಮತ್ತೆ? ನಿನ್ನ ಉದ್ಯೋಗ ನನಗೆ ಈಗ ಗೊತ್ತಾಯ್ತು ಏನು? ಊರಿನಲ್ಲಿ ಮನೆ ಮನೆಗೆ ಹೋಗುವುದು ಆ. ಆ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಆ. ಗಂಡಸರು ಎಷ್ಟು ಹೆಂಗಸರು ಎಷ್ಟು ಮಕ್ಕಳು ಎಷ್ಟು ಆ. ಎಷ್ಟೆಷ್ಟು ಪ್ರಾಯ ಅವರಿಗೆ ಎಷ್ಟು ಅದನ್ನೆಲ್ಲ ಮಂದಿಯನ್ನು ಎಣಿಸಿ ತೆಗೀಲಿಕ್ಕೆ? ಬರುವುದು ಎಷ್ಟು ಮಂದಿಯನ್ನು ತೆಗೀಲಿಕ್ಕೆ ಎಷ್ಟು ಮಂದಿಯನ್ನು ಸೇರಿಸಲಿಕ್ಕೆ ತೆಗೀಲಿಕ್ಕೆ ಎಲ್ಲ ಲೆಕ್ಕ ತೆಗೆದು ನಮ್ಮಲ್ಲಿ ತೆಗೀಲಿಕ್ಕಿಲ್ಲ ಸೇರಿಸಲಿಕ್ಕೆ ಮಾತ್ರ ಲೆಕ್ಕ ತೆಗೆದು ಹೌದು ಆದ್ರೆ ಎಲ್ಲರ ಲೆಕ್ಕ ಅಲ್ಲ ನಮಗೆ ಬೇಕಾದವರ ಲೆಕ್ಕ ನಮ್ಮಲ್ಲಿ ಸರಿ ಇರ್ತದೆ ಅದೇನು ನಿನ್ನದು ಓಹೋ ಕೇಳಿ ಬಳಿಯ ಚಂದ್ರಾವಳಿ ಏನ ನಮಸ್ಕಾರ ಅಯ್ಯೋ ನಿನಗೊಂದು ಸಂಸ್ಕಾರ ಕೊಟ್ಟದಿಲ್ಲ ಅಂತ ಇಷ್ಟೊತ್ತಾದ್ಮೇಲೆ ನಮಸ್ಕಾರ ಅಂದ್ರೆ ಈ ನಮಸ್ಕಾರ ಕೊಡೋದು ಯಾವಾಗ ಗೊತ್ತ ಮೊದಲು ನಾವು ಅವರನ್ನ ಕಂಡಾಗ ನಮಸ್ಕಾರ ಕೊಟ್ಟು ಪರಸ್ಪರ ನಮಸ್ಕರಿಸಿಕೊಂಡು ಆಮೇಲೆ ಮತ್ತೆ ಮಾತಾಡಿಸುವುದು ಮತ್ತೆ ಪ್ರಾರಂಭ ಅದನ್ನ ಬಿಟ್ಟು ನೀನು ಒಂದಿಷ್ಟು ಮಾತಾಡಿದ ಮೇಲೆ ಈಗ ನಮಸ್ಕಾರ ಕೊಡ್ತಾ ಇದೆಯಲ್ಲ ಯಾರಿಗೆ ನಮಸ್ಕಾರ ಇರ್ಲಿ ಬಿಡು ನಮಸ್ಕಾರ ನಿನಗಲ್ಲ ನಮಸ್ಕಾರ ಕೊಟ್ಟದ್ದು ಯಾರಿಗೆ? ಆ ಬ್ರಹ್ಮದೇವನಿಗೆ ಬ್ರಹ್ಮದೇವನಿಗ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ನಮಸ್ಕಾರ ಯಾಕೆ ಅಂತ ಕಾರಣ ಉಂಟು. ಏನು? ಚಂದ್ರಾವಳಿ ನಿನ್ನ ಬಗ್ಗೆ ನಾ ತಿಳಿದಂಗಿನಿಂದ ಮೊದಲುಗೊಂಡು ಇಲ್ಲಿಯವರೆಗೆ ನಾ ಅನುಭವಿಸಿದ ಒಂದು ಕಷ್ಟ ಒಂದು ಪಾಡು ಎಂತ ನಿನಗೆ ಗೊತ್ತುಂಟ ಅಯ್ಯೋ, ನನ್ನ ಬಗ್ಗೆ ನೀನು ತಿಳಿದಾಗ ನಿನಗೇನು ಕಷ್ಟ ಚಂದ್ರಾವಳಿ ಹೇಗಿದ್ದಾಳೆ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅವಳು ಯಾವಾಗ ನೋಡ್ತೇನೆ ಯಾವಾಗ ಮಾತಾಡಿಸ್ತೇನೆ ಎನ್ನುವಂತ ನಿರೀಕ್ಷೆಯಲ್ಲೇ ಕಾಲ ಕಳೀತಾ ಇದ್ದೆ ಎಲ್ಲಿವರೆಗೆ ಅಂತ ಕೇಳ್ತೇನೆ ನನಗೆ ನಿದ್ದೆ ಉಂಟ ಊಟ ಉಂಟ ಹಸಿ ಉಂಟ ಯಾವುದಿಲ್ಲ ವಿಚಾರ ತಿಳಿದ ಮೇಲೆ ಸರಿಯಾದ್ರೆ ಎಷ್ಟು ದಿವಸ ಆಯ್ತು ಕೆಲವು ದಿವಸ ಆಯ್ತು ನಿನ್ನ ವಿಷಯ ಗೊತ್ತಾದ ಮೇಲೆ ಯಾಕೆ ಯಾಕೆ ಎಲ್ಲಿಯಾದ್ರೂ ನಿನ್ನ ವಿಚಾರ ತಿಳಿದು ಆಯ್ತು ಅವಳು ಯಾವಾಗ ಸಿಗ್ತಾಳೆ ನೋಡುವಂತ ಹೋಗಿ ಮಲಗಿ ನಿದ್ದೆ ಮಾಡುವಂತ ಹೇಳಿದ್ರೆ ಎಲ್ಲಿ ನಿದ್ದೆ ಬರ್ತದೆ ಯಾಕೆ ನಿದ್ದೆ ಕನಸಿನಲ್ಲಿ ನೀನೇ ಕಾಣುವುದು ನಿನ್ನ ಕನಸಲ್ಲಿ ನಾನು ಆಮೇಲೆ ಆಯ್ತು ನೀವು ನಿದ್ದೆ ಬರುವುದಿಲ್ಲ ಹಸಿವಾದ್ರೆ ಊಟ ಮಾಡುವ ಊಟ ಮಾಡ್ಬೇಕಿತ್ತು ಹೋಗಿ ಊಟ ಮಾಡ್ಬೇಕು ಅನ್ನದ ಬಟ್ಟಲಿಗೆ ಕೈ ಹಾಕಿದ್ರೆ ಅನ್ನದ ಬಟ್ಟಲಿನಲ್ಲಿ ನೀನು ಎಂತದ ಬಟ್ಟಲಲ್ಲಿ ನಾನು ನಿನ್ನ ಮುಖ ಕಲ್ಪನೆ ಕಲ್ಪನೆ ಹೌದಾ ಇದು ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ನೀರು ಕುಡಿದು ಮಲಗುವ ಅಂತ ಅದತ್ರ ಕುಡಿಬಹುದು ಹೋಗಿ ಈಗ ಕೊಡಪಾಡಕ್ಕೆ ನಿಕ್ಕಿದ್ರೆ ಅದರೊಳಗೆ ನೀನು ಕೊಡಪಾಡದೊಳಗೆ ಕೊಡಪಾನದಲ್ಲಿ ಬಿಸಿ ನೀರಲ್ವಲ್ಲ ತಣ್ಣೀರೇ ಇದ್ದದ್ದು ಕಲ್ಪನೆ ಹೌದಾ ಹಾಗೆ ಎಲ್ಲಿ ಹೋದರು ಕೂತಲ್ಲಿ ನಿಂತಲ್ಲಿ ಹೋದಲ್ಲಿ ಹೊರಗದಲ್ಲಿ ಬಂದಲ್ಲಿ ಎಲ್ಲ ಕಡೆ ಚಂದ್ರಾವಳಿ 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 ನಿನಗೇನು ಹೇಳಿ ಪ್ರಯೋಜನ ಇಲ್ಲ ಏನು ನಾನು ಇದ್ದೇನಂತ ನಿನಗೆ ಬಂದು ಹೇಳಿದವರಿದ್ದಾರಲ್ಲ ಸಿಗ್ಬೇಕು ಒಮ್ಮೆ ನನಗೆ ಆದ್ರೆ ಅವರಿಗೆ ನಾನು ಕೈ ಮುಟ್ಟಿದ್ದೇನೆ ಹೇಳಿದಾರಲ್ಲ ಅಂತ ಆದ್ರೆ ನನಗೆ ಈಗ ಗೊತ್ತಾಗ್ತದೆ ಆ ಸೃಷ್ಟಿಕರ್ತನಾದ ಬ್ರಹ್ಮದೇವ ಚಂದ್ರಾವಳಿ ಮತ್ತು ಕೃಷ್ಣ ಇಂಥ ದಿವಸ ಇಂಥ ಜಾಗದಲ್ಲಿ ಇದೇ ರೀತಿಯಾಗಿ ಹೊಂದಾಣಿಕೆ ಆಗಬೇಕು
ಒಂದು ಕೊಡಬೇಕು ಅಂತ ಮೊದಲೇ ಅವ ಬರ್ತಿದ್ದ. ಆ ದಿವಸ ಇದು ಅದಕ್ಕೆ ನಮಸ್ಕಾರ ಮಾಡಿದ ಅವನಿಗೆ. ಬರ್ತದ ಹಾ. ಹಾಗಾಗಿ ಅವನಿಗೆ ನಮಸ್ಕಾರ. ಅವನಿಗೆ ನಮಸ್ಕಾರ. ಚಂದ್ರಾವಳಿ, ಏನು? ಇವತ್ತು ನೀನು ಕಂಡ ಇನ್ನು ನನಗೆ ಏನು ಬೇಕು? ಸಂತೋಷವಾಯಿತು ನನಗೆ. ಇನ್ನೇನು 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 ಬೇಡ್ವಾ? ಏ ಬಾಲಕ, ಯಾವ ಬಾಲಕನನ್ನು ಭಾಗವ ಕಟ್ಟಿ ನಿಲ್ಲಿಸುವುದೇನು ನೀನು? ತಲೆಗೆ ಬಿತ್ತಗಳೇ ಬಲು ಮಾತನಾಡುವೆ, ತಲೆಗೆ ಬಿತ್ತಗಳೇ ಬಲು ಮಾತನಾಡುವೆ, ಹಲ್ಲುಗಳ ಮುರಿದುವೇನು ನಿನ್ನ ಹಲ್ಲುಗಳ ಮುರಿದುವೇನು 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 ತಲೆಗೆ ಬಿತ್ತಗಳೇ ಬಲು ಮಾತನಾಡುವೆ, ಹಲ್ಲುಗಳ ಮುರಿದುವೇನು. ಯಾವ ಬಾಲಕ ನಮ್ಮನ್ನು ಭಾಗವ ಕಟ್ಟಿ ನಿಲ್ಲಿಸುವುದೇನು ನೀನು? ಹೆಣ್ಣು ಮಕ್ಕಳಾದ ನಾವೆಲ್ಲ ದಂಡಿಗೆ ನೀನು ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ತಡೆದು ನಿಲ್ಲಿಸಿ ಹಾ. ಕೆಳಗೆ ಇಳಿಸಿ ಮತ್ತೆ ಮಾತನಾಡ್ತಾ ಇದೆಯಲ್ಲ ನೀನು. ಮತ್ತೆ ಇಂಗ್ಲಿಷ್ ಮಾತಾಡ್ಬೇಕು, ಮೇಲೆ ಹೋಗೋರು ಮತ್ತೆ ಏ ಬಾಲಕ, ಏ ಬಾಲಕಿ, ಏ ಹುಡುಗ, ಏ ಹುಡುಗಿ. ನಾನು ಬಾಲಕಿ ಅಲ್ಲ. ನೀನು ಬಾಲಕಿ ಅಲ್ವಾ? ಆಹಾ. ಸತ್ಯ. ನೀನು ಬಾಲಕ. ಹೇ? ಹಾ, ನಾನು ಬಾಲಕದಾದ್ರೆ ನೀನು ಬಾಲಕಿ. ನಾನು ಬಾಲಕಿ ಅಲ್ಲ. ಯಾಕೆ ಬಾಲಕಿ ಅಲ್ಲ? ನೀನು ಹುಡುಗ. ನೀನು ಹುಡುಗಿ. ನಾನು ಹುಡುಗಿ ಅಲ್ಲ. ನೀನು ಹುಡುಗಿ. ನಾನು ಹುಡುಗಿ ಅಲ್ಲ. ನಾನು ಹುಡುಗ ಹೌದು, ನೀನು ಹುಡುಗಿ. ನೀನು ಹುಡುಗ ಹೌದು, ನಾನು ಹುಡುಗಿ ಅಲ್ಲ. ಯಾಕಲ್ಲ? ನಾನು ಯುವತಿ. ಯುವತಿ. ಹಾ. ಯಾರಾಗಿಲ್ಲ? ಹಾ. ಅದೇ ರಾಗ ವ್ಯತ್ಯಾಸ ಏನು? ನಾನು ಯುವತಿ ಆದ್ರೆ ನೀನು ಯುವಕನಲ್ಲ. ಹೌದು, ಯುವಕನೇ. ಅಲ್ವೇ ಅಲ್ಲ. ನಾನು ಹುಡುಗಾದ್ರೆ ನೀನು ಹುಡುಗಿ, ನಾನು ಬಾಲಕದಾದ್ರೆ ನೀನು ಬಾಲಕಿ, ನೀನು ಯುವತಿದ್ದಾದ್ರೆ ನಾನು ಯುವಕ. ನಾನು ಯುವತಿ ಆದ್ರೆ ನೀನು ಯುವಕನಲ್ಲ. ಯಾಕಲ್ಲ? ಈಗ ಹಾ. ಬಾಲಕನೊಬ್ಬ ಯುವಕನಾಗುವುದು ಯಾವಾಗ? ಯಾವಾಗ? ಮುಖದ ಮೇಲೆ ಚಿಗುರು ಮೀಸೆ ಬಂದ್ರೆ ಮಾತ್ರ ಬರದಿದ್ದು ಬಾಲಕನೊಬ್ಬ ಯುವಕನಾಗ್ತಾನೆ. ಬರದಿದ್ದು ಬರುವ ಜಾಗ ಉಂಟು. ಜಾಗ ಇದ್ರೆ ಬರ್ಬೇಕಂತ ಏನಿಲ್ಲ. ಹಾ. 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 ಬಾಲಕನೊಬ್ಬ ಯುವಕನಾಗುವುದು ಅದು ಮುಖದ ಮೇಲೆ ಚಿಗುರು ಮೀಸೆ ಬಂದ್ರೆ ಮಾತ್ರ. ಸರಿ, ಇದನ್ನು ನಾನು ಒಪ್ಪಿಕೊಳ್ತೇನೆ. ಹಾ. ಬಾಲಕನೊಬ್ಬ ಯುವಕನಾಗುವುದು ಮುಖದಲ್ಲಿ ಚಿಗುರು ಮೀಸ ಬಂದಾಗ ಯುವಕ ಆಗುವುದು. ಹೌದಪ್ಪ. ಅದೇ ಬಾಲಕಿ ಒಬ್ಬಳು ಹಾ. ಯುವತಿ ಆಗುವುದು ಯಾವಾಗ? ಸತ್ ಹೋಗ್ಲಿಕ್ಕೆ ಕೇಳಿ ಹಾಗೆ ಕೇಳಿದಪ್ಪ ನಾನು. ನೀನ್ ಕೇಳೋದು ಬೇಡ, ಇನ್ನು ನೋಡೋದು ಬೇಡ. ಹಾ. ಬೇಡ. ಹಾ. ನಾನು ಯುವತಿ. ನೀನು ಯುವತಿ. ಹಾ. ನೀನು ಯುವತಿ ಆದ್ರೆ ನಾನು ಯುವಕನೇ. ಈ ಬಾಲಕ. ಅಯ್ಯೋ. ಏ, ಆಯ್ತು. ಹೆಚ್ಚಾಗಿದೆ ನಿನ್ನೆ. ಹೆಚ್ಚಾಯ್ತಾ? ಹೆಚ್ಚಾಗಿದೆ ಒಂದೇಕದ್ದು. ಈಗ ಪ್ರಾರಂಭ ಬಂದಷ್ಟೇ. ಪ್ರಾರಂಭದಲ್ಲಿ ಹೆಚ್ಚಾಗಿದೆ ಅಂತ ಹೇಳುದು. ಹೆಚ್ಚಾಗ್ತದೆ ಈಗಲ್ಲ. ಈಗಲ್ವಾ? ಹಾ. ಅದೇ ಯಾವಾಗ? ಯಾವಾಗ? ಓ, ಪಿತ್ತ ಎನ್ನುವುದು ನಿನ್ನ ತಲೆ ಕಡಲಿ ಹೋಗಿದೆ ಅಂತ ಹೇಳಿದ್ರ. ಓ, ಛೆ! ಹಾ. ಎಷ್ಟೊಂದು ಕಾಳಜಿ ನನ್ನ ಬಗ್ಗೆ ಇವಳಿಗೆ. ಆ ನನ್ನೊಬ್ಳು ಅಮ್ಮ ಇದ್ದಾಳೆ, ಅವಳಿಗೆ ಇಷ್ಟು ದಿವಸ ಆದ್ರೂ ಗೊತ್ತಾಗಿಲ್ಲ. ಗೊತ್ತಾಗ್ಲಿಲ್ಲ. ನನಗೊಂದು ಪಿತ್ತ ಏನಿದಂತ. ಗೊತ್ತಾಗ್ಲಿಲ್ಲ. ಔಷಧ ಹಾಕ್ಲಪ್ಪ ಅದಕ್ಕೆ. ಗೊತ್ತಾಗ್ಬೇಕಾದ್ರೆ ನಿನ್ ಮನೆಗೆ ಪಿತ್ತಕ್ಕೆ ನನ್ನಲ್ಲಿ ಔಷಧಿ ಉಂಟು. ನಿನಗೆ ಗೊತ್ತಾಗ್ಬೋದು. ನನಗೆ ಗೊತ್ತಾಗಿದೆ ನಿನಗೆ ಪಿತ್ತ ಈ ಅಮ್ಮನಿಗೆ ಗೊತ್ತಾಗಲಿಲ್ಲ ನೋಡು, ನೀನೊಂದು ಗಮನಿಸಿ ನೋಡು. ಹೌದಪ್ಪ. ಅದೇ ನನಗೆ ಇತ್ತೀಚೆಗೆ ಸ್ವಲ್ಪ ಕಣ್ಣೆಲ್ಲ ಕತ್ತಲೆ ಆದಾಗ ತಲೆ ತಿರುಗಿ ಗೊತ್ತಲ್ಲ ಅದು. ತಲೆ ತಿರುಗುವಾಗ ಬೆನ್ನು ಕಾಣ್ತದ? ಇಲ್ಲಪ್ಪ, ಬೆನ್ನು ಕಾಣ್ತಿದ್ರೆ ಆಮೇಲೆ ಆಗ್ತಿತ್ತಲ್ಲ. ಅದಕ್ಕೆ ಹೇಳಿದ್ನ ನಾವು ಒಳಗಿಂದ ತಲೆ ಸುತ್ತ ಬರ್ತದೆ. ಹೌದೌದೌದು. ಹಾ, ಹಾ. ಪಿತ್ತ ಪಿತ್ತ.
ಹೆಚ್ಚಾಗಿದೆ. ಹೆಚ್ಚಾಯ್ತಾ? ನಾನು ಹೇಳಿಸ್ತೇನೆ. ಹಾ ಹೇಳಿದ್ಯಾ? ಹಾ. ಹೇಗೆ? ಇಲ್ಲಿ ನೀನು ಹೀಗೆ ಮಾತನಾಡ್ತಾ ಸುಮ್ಮನೆ ಇಲ್ಲಿ ನಿಂತ್ರೆ ಎಂತ? ನಾನು ಸುಮ್ಮನೆ ಉಳಿಯುವುದಿಲ್ಲ. ನೀನೇ ಮಾಡ್ತೀನಿ. ಏನು ಮಾಡುದಾ? ನಿನ್ನ ಹಣ್ಣನ್ನೆಲ್ಲ ಮುರಿದುಕೊಂಡು ಹಾಕ್ತೇನೆ ಈಗ. ಒಳ್ಳೆ ವಿಷಯ ಮಾತ್ರ ಇದು. ಏನು? ಆದ್ರೆ ನೀನು ಹಾಗೆ ನೇರವಾಗಿ ಬಂದು ನಿಮ್ಮ ಹಲ್ಲು ಮುರಿತೇನೆ ಅಂತ ಹೇಳ್ಬೇಡ. ಇನ್ನೊಂದು ಕೆಲಸ ಮಾಡಿ, ನಮಗೊಂದು ಬದುಕುವುದಕ್ಕೆ ದಾರಿ ಉಂಟು. ನಮಗ ಆಗ ಹೇಳಿ ನೀನೊಂದು ಫಲಕ ಹಾಕಿ ಕೂತ್ಕೊಳ್ಬೇಕು. ಇಲ್ಲಿ ಹಲ್ಲುಗಳನ್ನು ಕೀಳಲಾಗುವುದು. ಎಷ್ಟು ಮಂದಿ ಪಾಪ ಅನುಭವಿಸ್ತಾ ಇದ್ದಾರೆ, ಎಲ್ಲ ಓಡಾಡಿ ಬರ್ತಾರೆ ನಿನ್ನಲ್ಲಿ ಒಮ್ಮೆ ಕಿತ್ತರೆ ಸಾಕು ಅಂತ. ಫಲಕ ಹಾಕ್ತೇನೆ, ಹಾ. ಕೀಳಲಾಗುವುದಂತ. ಹ್ಮ್. ಮತ್ತೆ ಸೇರಿಸ್ಲಿಕ್ಕಿಲ್ಲ, ಸೇರಿಸ್ಲಿಕ್ಕಿಲ್ಲ. ಜೋಡಿಸುವ ಸಮಸ್ಯೆ ಅವರಿಗೆ ಇದ್ರು, ಒಮ್ಮೆ ಹೋದ್ರೆ